ನುಗ್ಗೆಕಾಯಿ ಸಾಂಬಾರು ಮಾಡೋಕ್ಕೆ ಇದು ನುಗ್ಗೆಕಾಯಿ ಸಾಂಬಾರಿಗೆ ಇದು. ಆಮೇಲೆ ಎಷ್ಟು ತರಕಾರಿ ಇದೆ ಗೊತ್ತಾ, ಅದನ್ನೆಲ್ಲ ತೋರ್ಸಕ್ಕಾಗ ನೋಡಿ. ಚಿಕ್ಕ ಚಿಕ್ಕದು ಇದಿರ್ತಾವಲ್ಲ, ನಿಮ್ಗೆ ಗೊತ್ತು ನೋಡಿ. ಇದು ಇದನ್ನು ಹಿಂಗೆ ಎಡೋದು. ಹಿಂಗೆ ಮಾಡೋದು. ಇದನ್ನು ತೊಳಿಬೇಕು ಚೆನ್ನಾಗಿ. ಇವೆರಡನ್ನು ತೊಳಿಬೇಕು ಚೆನ್ನಾಗಿ. ಯಾಕೆ ಗಲೀಜಿರುತ್ತೆ? ನೀವು ಒಂದು ವೇಳೆ ಗಲೀಜು ತಗೋಬೇಡಿ, ಇನ್ನು ಫುಲ್ ಅರಿಶಿಣ ಆಗಿರುತ್ತೆ ಚಿಕ್ಕ ಚಿಕ್ಕದು. ಇದು ಮೊಳಕೆ ಹೊಡೆದಿದೆ ನೋಡಿ, ಮಕ್ಕಳೇ ಹೊಡೆದಿದೆ. ಡಾಕ್ಟರ್ ಆಗ್ಬೇಕು ಅನ್ನೋ ನನ್ನ ಕನಸಿಗೆ ನೀವು ಒತ್ತಾಸೆ ಆಗಿತ್ತು. ನನ್ನ ಇಷ್ಟ ಕಷ್ಟಗಳನ್ನೆಲ್ಲ ತಿಳ್ಕೊಂಡು ನೋಡಿ ಇದೆಯಲ್ಲ, ಹಿಂಗನ್ಬಿಟ್ಟು ಇವೆರಡಕ್ಕೂ ನಮಸ್ಕಾರ ಮಾಡಬೇಕು. ಚೆನ್ನಾಗಿ ಕೈ ರುಚಿ ಬರಬೇಕಲ್ಲ, ಅದಕ್ಕೆ ಹಿಂಗೆ ಮಾಡಬೇಕು. ನಾನು ದೊಡ್ಡೋಳಲ್ಲ, ನನ್ನ ಹೆಸರು ಪ್ರತೀಕ್ಷಾ. ನಾನು ದೊಡ್ಡೋಳಲ್ಲ, ನಮ್ಮಮ್ಮ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇವು. ನಂದಿದು ಎಷ್ಟು ಚೆನ್ನಾಗಿರುತ್ತೆ. ಅಮ್ಮ ಈಗ ಅಡುಗೆ ರೂಮಲ್ಲಿ ಏನೋ ಮಾಡ್ತೀವಿ, ನೋಡೋಣ. ಫ್ರೆಂಡ್ಸ್, ನಾನು ಆಟ ಆಡ್ಕೊಂಡು ಕೂತಿದ್ದೆ ಫ್ರೆಂಡ್ಸ್ ಕಾಳಲ್ಲಿ. ಒಂದೊಂದು ಮೊಳಕೆ ಎಷ್ಟು ಹೊಡೆದಿದೆ ಅಲ್ವಾ. ಇದೇನೇನಾದರೂ ಊತ ಹಾಕಿದ್ರೆ ನಾವು ಇದೇ ಒಂದು ಗಿಡ ಆಗಿ ಬರುತ್ತೆ. ಅದು ಒಂದು ಸ್ವಲ್ಪ ಮೊಳಕೆ ಹೊಡಿಬೇಕು. ಮೊಳಕೆ ಹೊಡೆದ್ವಿ ದಪ್ಪ ದಪ್ಪ ಆಗುತ್ತೆ ಗಿಡ. ಪ್ಲಾಂಟ್ಸ್ ಅದು. ಅಮ್ಮ ಅಮ್ಮ, ನಿನ್ ಬೀಜ ಹಿಡ್ದಿದ್ಯಲ್ಲ ಅದನ್ನ, ಅದು ಪ್ಲಾಂಟ್ಸ್ ಆಗುತ್ತೆ ಇದು. ನೋಡಿ, ಕೇಳಿದ್ರಲ್ಲ ಅಮ್ಮನ ಮಾತು. ನೋಡಿ, ಒಂದೊಂದು ಚೆನ್ನಾಗಿಲ್ಲ. ಇದು ನೋಡಿ, ಮಕ್ಕಳಿಗೆ ಹೊಡೆದಿದೆ. ಇಲ್ಲಿ ಒಂದೊಂದು ಮಕ್ಕಳೇ ಹೊಡೆದಿದೆ. ವೆರಿ ಬೀನ್ಸ್ ಚೌ ಪಕ್. ಅಷ್ಟೇ ಫ್ರೆಂಡ್ಸ್, ಬ್ಲಾಗ್ ಇಸ್ ಹೌಡ್ಫುಲ್. ಇಷ್ಟೇ ಬೇಕಾಗಿರೋದು.